ಅಷ್ಟೊಂದು ಚೆನ್ನಾಗಿತ್ತು ಹರಪ್ಪನ್ ಸಿವಿಲೈಸೇಷನ್. ಆರ್ಟ್ ನೋಡಿದ್ವಿ, ಟೌನ್ ಪ್ಲಾನಿಂಗ್ ನೋಡಿದ್ವಿ, ಟ್ರೇಡ್ ನೆಟ್ವರ್ಕ್ ನೋಡಿದ್ವಿ ನಾವು, ಅವರ ಕಲ್ಚರಲ್ ಲೈಫ್ ಬಗ್ಗೆ ಕೂಡ ನೋಡ್ಕೊಂಡು ಇಷ್ಟೊಂದು ಚೆನ್ನಾಗಿರುವಂತ ಸಿವಿಲೈಸೇಷನ್ ಆಲ್ಮೋಸ್ಟ್ 2000 ವರ್ಷ ತನಕ ನಮಗೆ ಈ ಸಿವಿಲೈಸೇಷನ್ ಬಗ್ಗೆ ನಾಲೆಡ್ಜ್ ಕೂಡ ಇರಲಿಲ್ಲ, ಡಿಕ್ಲೈನ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಹರಪ್ಪನ್ ಸಿವಿಲೈಸೇಷನ್ ಡಿಕ್ಲೈನ್ ಆಗೋದಕ್ಕೆ ಏನು ಮೇಜರ್ ಫ್ಯಾಕ್ಟರ್ಸ್ ಅಂತ ಹುಡುಕ್ತಾ ಹೋದಾಗ ಒಂದಷ್ಟು ಜನ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆರ್ಯನ್ಸ್ ಬರ್ತಾರೆ ಸೆಂಟ್ರಲ್ ಏಷ್ಯಾಯಿಂದ. ಈ ಸೆಂಟ್ರಲ್ ಏಷ್ಯಾಯಿಂದ ಬಂದಿರುವಂತ ಆರ್ಯನ್ಸ್ ಏನ್ ಮಾಡ್ತಾರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರುವಂತ ಜನಗಳೆಲ್ಲ ಕೊಂದು ಹಾಕ್ಬಿಟ್ಟು ಅವ್ರೇನ್ ಮಾಡ್ಕೊಳ್ತಾರೆ, ಈ ಲ್ಯಾಂಡ್ ನ ಈ ಸಪ್ತ ಸಿಂಧು ರೀಜನ್ ಅಂತ ಕರ್ಕೊಳ್ತಾರೆ. ಈ ಪಂಜಾಬ್ ರೀಜನ್ ಏನಂತ ಇದಕ್ಕೆ ಸಪ್ತ ಸಿಂಧು ರೀಜನ್ ಅಂತ ಕರೀತಾ ಇದ್ರು ವೇದಿಕ್ ಏಜ್ ನಲ್ಲಿ. ಈ ಒಂದು ಪಂಜಾಬ್ ಟೆರಿಟರಿ ಏನಿದೆ ಅದನ್ನ ಕಾಂಕರ್ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂಡ್ ಆಯ್ತು ಅಂತ ಹೇಳೋದನ್ನ ನೋಡ್ತೀವಿ ನಾವು. ಯಾರು, ವೀಲರ್ ಮತ್ತೆ ಗಾರ್ಡನ್ ಅಂತ ಹೇಳ್ಬಿಟ್ಟು ಇಬ್ರು ಬ್ರಿಟಿಷ್ ಹಿಸ್ಟಾರಿಯನ್ಸ್. ಸೊ ಏನ್ ಆರ್ಯನ್ಸ್ ಬರ್ತಾರೆ ಅವ್ರು ಕಾಂಕರ್ ಮಾಡ್ಕೊಳ್ತಾರೆ, ಆರ್ಯನ್ಸ್ ಎಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನಗಳನ್ನ ಕೊಂದು ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆರ್ಯನ್ ಇನ್ವೇಷನ್ ಥಿಯರಿ ಅಂತಾನು ಕೂಡ ಹೆಸರು ಕೊಡೋದನ್ನ ನಾವು ನೋಡ್ತೀವಿ. ಆದ್ರೆ ಆಕ್ಚುಲ್ ಆಗಿ ಆ ತರದ್ದು ಒಂದು ಲಾರ್ಜ್ ಸ್ಕೇಲ್ ಇನ್ವೇಷನ್ ಬಂದಿದ್ರೆ, ಲಾರ್ಜ್ ಸ್ಕೇಲ್ ವಾರ್ಫೇರ್ ನಡೆದಿರಬೇಕಿತ್ತು, ಲಾರ್ಜ್ ಸ್ಕೇಲ್ ಡೆಡ್ ಬಾಡೀಸ್ಗಳು ಸಿಗಬೇಕಿತ್ತು ನಮ್ಗೆ, ಲಾರ್ಜ್ ಸ್ಕೇಲ್ ಸ್ಕೆಲಿಟನ್ಸ್ಗಳು ಸಿಗಬೇಕಿತ್ತು. ಯಾವ ತರ ಸ್ಕೆಲಿಟನ್ ಸಿಗಬೇಕಿತ್ತು ನಮ್ಗೆ, ವಾರ್ ನಲ್ಲಿ ಬೋನ್ ಕಟ್ಟಾಗಿರುವಂತದ್ದು, ತಲೆ ತೆಗೆದಿರುವಂತದ್ದು, ಕಾಲ್ ತೆಗೆದಿರುವಂತ ಸ್ಕೆಲಿಟನ್ಸ್ಗಳು ಸಿಗಬೇಕಿತ್ತು ನಮ್ಗೆ. ಸೊ ಏನಾದ್ರೂ ಒಂದು ದೊಡ್ಡ ಬ್ಯಾಟಲ್ ನಡೆದಿದ್ರೆ, ದೊಡ್ಡ ವಾರ್ ನಡೆದಿದ್ರೆ, ಆ ವಾರ್ನ ಕಾನ್ಸಿಕ್ವೆನ್ಸ್ ಕೂಡ ಸಾಕಷ್ಟು ಇರುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಆ ತರದ್ದು ವಾರ್ಗಳ ಬಗ್ಗೆ ಯಾವುದೇ ತರದ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಗೋದೇ ಇಲ್ಲ ನಮ್ಗೆ, ಎಕ್ಸೆಪ್ಟ್ ಮೊಹೆಂಜೋದಾರೋದಲ್ಲಿ ಮೌಂಡ್ ಆಫ್ ದ ಡೆಡ್ ಅಂತ ಕರಿತಾ ಇದ್ರು. ಆ ಮೊಹೆಂಜೋದಾರೋದಲ್ಲಿ ಲಾರ್ಜ್ ಸ್ಕೇಲ್ ಸ್ಕೆಲಿಟನ್ಸ್ಗಳು ಸಿಕ್ಕಿದೆ. ಆ ಜಾಗ ಬಿಟ್ಟು ಬಾಕಿ ಯಾವ ಸೈಟ್ ಕೂಡ ನಮ್ಗೆ ಆ ತರದ್ದು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಕ್ಕೇ ಇಲ್ಲ. ಕಟ್ಟಾಗಿರೋ ಬೋನ್ಸ್ ಆಗಿರ್ಬೋದು ಅಥವಾ ವಾರ್ಫೇರ್ ಎವಿಡೆನ್ಸ್ ನಮ್ಗೆ ಸಿಕ್ಕೇ ಇಲ್ಲ ಅಂತ ಹೇಳ್ಬೋದು. ಸೊ ಇದನ್ನ ನಾವು ರೆಫ್ಯೂಟ್ ಮಾಡ್ಬೋದು, ಯಾವ್ದನ್ನ, ಆರ್ಯನ್ ಇನ್ವೇಷನ್ ಥಿಯರಿನ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು, ಆರ್ಯನ್ ಮೈಗ್ರೇಷನ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆರ್ಯನ್ ಮೈಗ್ರೇಷನ್ ಥಿಯರಿ ಅಂದ್ರೆ ಏನು, ಸೆಂಟ್ರಲ್ ಏಷ್ಯಾದಿಂದ ಬ್ಯಾಂಡ್ ಆಫ್ ಆರ್ಯನ್ಸ್ ಬರ್ತಾ ಹೋಗ್ತಾರೆ. ಈ ಆರ್ಯನ್ಸ್ ಏನ್ ಮಾಡ್ತಾರೆ, ಹರಪ್ಪನ್ಸ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನಗಳನ್ನ ಕೆಳಗಡೆಗೆ ಸೌತ್ಗೆ ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಂತ ಆರ್ಯನ್ ಮೈಗ್ರೇಷನ್ ಥಿಯರಿ ಹೇಳಿರೋದನ್ನ ನಾವು ನೋಡ್ಬೋದು. ಸೊ ಇದು ಒಪ್ಕೊಳ್ಳೋದಕ್ಕೆ ಅಷ್ಟೊಂದು ಏನದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ರಿಲೆವೆಂಟ್ ಆಗಿಲ್ಲ ಅಂತ ಹೇಳ್ಬೋದು ನಾವು ಈ ಒಂದು ಆರ್ಗ್ಯುಮೆಂಟ್ಗಳು. ಆದ್ರೆ ಒಂದಷ್ಟು ನ್ಯಾಚುರಲ್ ಎಲಿಮೆಂಟ್ಗಳ ಬಗ್ಗೆ, ಒಂದಷ್ಟು ನ್ಯಾಚುರಲ್ ರೀಸನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಪ್ಕೊಳ್ಳುವಂಥದ್ದು, ಎಲ್ಲರೂ ಕೂಡ ಒಪ್ಕೊಂಡು ಕನ್ಕ್ಲೂಸಿವ್ ಆಗಿರೋದು ಈ ನ್ಯಾಚುರಲ್ ಫ್ಯಾಕ್ಟರ್ಸ್ಗಳಿಗೆ. ಏನು ನ್ಯಾಚುರಲ್ ಫ್ಯಾಕ್ಟರ್ಸ್ ಏನೇನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೆ, ಏನ್ ಹೇಳಿದ್ದೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನ ಇಂಡೋ ಸರಸ್ವತಿ ಸಿವಿಲೈಸೇಷನ್ ಅಂತಾನು ಕೂಡ ಕರೀತಾರೆ ಅಂತ ಹೇಳಿದ್ದೆ ಅಲ್ವಾ. ಸಿಂಧು ಸರಸ್ವತಿ ನಾಗರಿಕತೆ ಅಂತಾನು ಕೂಡ ಕರೀತಾರೆ ಅಂತ ಹೇಳಿದೆ ನಾನು. ಏನಾಯ್ತು, ಇಂಡಸ್ ರಿವರ್ ಬಹಳ ರಿವರ್ ಆಗಿತ್ತು ಅವತ್ತಿನ ಟೈಮ್ ನಲ್ಲಿ. ಅದೇ ತರದಲ್ಲಿ ಸರಸ್ವತಿ ರಿವರ್ ಕೂಡ ಬಹಳ ಇಂಪಾರ್ಟೆಂಟ್ ರಿವರ್ ಸೋರ್ಸ್ ಆಗಿತ್ತು ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ. ಸರಸ್ವತಿ ರಿವರ್ ಏನಾಗುತ್ತೆ, ಸರಸ್ವತಿ ಡ್ರೈ ಆಗ್ಬಿಡುತ್ತೆ. ಅದಕ್ಕೆ ನಾವು ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿತಾಳೆ ಅಂತ ಹೇಳ್ತೀವಿ. ಅಂದ್ರೆ ಏನು, ಮೇಲ್ಗಡೆ ಹರಿತಿರುವಂತ ಸರಸ್ವತಿ ನದಿ ಕೆಳಗಡೆ ಹೋಗಿದೆ ಅಂತ ಹೇಳ್ಕೊಳ್ತೀವಿ, ಅಂಡರ್ಗ್ರೌಂಡ್ ನಲ್ಲಿ ಹರಿತಿದೆ ಅಂತ ಹೇಳ್ಕೊಳ್ಳೋದನ್ನ ನೋಡ್ತೀವಿ. ಸೊ ಅದಕ್ಕೆ ಜಿಯೋಲಜಿಕಲ್ ಎವಿಡೆನ್ಸ್ ಕೂಡ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಇಂಡಸ್ ರಿವರ್ ನ ಪಕ್ಕದಲ್ಲಿ ಇನ್ನೊಂದು ಸರಸ್ವತಿ ರಿವರ್ ಇತ್ತು ಅಂತ ಹೇಳ್ಬಿಟ್ಟು ಜಿಯೋಲಜಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿರೋದನ್ನ ನಾವು ನೋಡ್ತೀವಿ. ಇವತ್ತು ಇಂಡಸ್ ರಿವರ್ ಚಾನಲ್ ಏನಿದೆ, ಆ ಇಂಡಸ್ ರಿವರ್ ಚಾನಲ್ ಗಿಂತ 3-4 ಪಟ್ಟು ರಿವರ್ ಚಾನಲ್ ಸರಸ್ವತಿ ರಿವರ್ ಇರೋದನ್ನ ನಾವು ನೋಡ್ತೀವಿ. ಸೊ ಇಂಡಸ್ ರಿವರೇ ಬಹಳ ದೊಡ್ಡ ರಿವರ್. ಸಂಸ್ಕೃತದಲ್ಲಿ ಸಿಂಧು ಅಂತ ಹೇಳಿದ್ರೆ ಸಮುದ್ರ ಅಂತ ಅರ್ಥ ಬರುತ್ತೆ. ಅಂದ್ರೆ ಅಷ್ಟು ದೊಡ್ಡ ರಿವರ್. ಹ್ಯುಯನ್ ಸಾಂಗ್ ನಿಮ್ಗೆ ನೋಡ್ತೀರಾ, ನೆಕ್ಸ್ಟ್ ಹ್ಯುಯನ್ ಸಾಂಗ್ ಅಂತ ಬರ್ತಾನೆ. ಆ ಹ್ಯುಯನ್ ಸಾಂಗ್ ಬರ್ಕೊಳ್ತಾನೆ, ಈ ಇಂಡಸ್ ರಿವರ್ ಏನಪ್ಪ ಇಷ್ಟೊಂದು ದೊಡ್ಡದಿದೆ, ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಇಂಡಸ್ ರಿವರ್ ಅವತ್ತಿನ ಟೈಮ್ ನಲ್ಲಿ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ಸರಸ್ವತಿ ರಿವರ್ ಇತ್ತು. ಅದು ಸಡನ್ ಆಗಿ ಡ್ರೈ ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ ಆಗಿ ಇಟ್ ವಾಸ್ ಅ ಸಿವಿಲೈಸೇಷನಲ್ ಶಾಕ್. ಆಬ್ವಿಯಸ್ ಆಗಿ ಸಿವಿಲೈಸೇಷನ್ ಡಿಕ್ಲೈನ್ ಆಗೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಏನಕ್ಕೆ ಸರಸ್ವತಿ ರಿವರ್ ಏನಕ್ಕೆ ಡ್ರೈ ಆಯ್ತು ಅಂತ ಹೇಳಿದ್ರೆ, ನಾನು ಹೇಳಿದ್ದೇನೆ ನಿಮ್ಗೆ, ಇಂಡಿಯಾ ಬಂದು ಏಷ್ಯಾಗೆ ಡಿಕ್ಕಿ ಹೊಡೆಯುತ್ತೆ, ಡಿಕ್ಕಿ ಹೊಡೆದಾದ್ಮೇಲೆ ಹಿಮಾಲಯ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ನದಿಗಳು ಹುಟ್ಕೊಂಡು ಬರುತ್ತೆ ಅಂತ ಹೇಳಿದ್ದೆ. ಸೊ ಇದೇನ್ ನಾವು ಬೌಂಡ್ರಿ ನೋಡ್ತೀವಿ, ಹಿಮಾಲಯಸ್ ಏನ್ ನೋಡ್ತೀವಿ ನಾವು, ಆ ಹಿಮಾಲಯ ಏಷ್ಯಾ ಮತ್ತೆ ಇಂಡಿಯನ್ ಪ್ಲೇಟ್ ಕನ್ವರ್ಜ್ ಆಗ್ತಿರುವಂತಹ ಒಂದು ಬೌಂಡ್ರಿ. ಸೊ 2 ಪ್ಲೇಟ್ಗಳು ಡಿಕ್ಕಿ ಹೊಡಿತಾನೆ ಇದೆ, ತಿಕ್ಕಾಟ ನಡೀತಾನೆ ಇದೆ ಇಲ್ಲಿ. ಆ ತಿಕ್ಕಾಟ ನಡಿಬೇಕಾದ್ರೆ ಏನಾಗುತ್ತೆ, ಅರ್ಥಕ್ವೇಕ್ಗಳಾಗೋದನ್ನ ನಾವು ನೋಡ್ತೀವಿ, ರಿಪೀಟೆಡ್ ಅರ್ಥಕ್ವೇಕ್ಗಳಾಗೋದನ್ನ ನೋಡ್ತೀವಿ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ, ಅಥವಾ ಏನ್ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದ್ದಂತ ರೀಜನ್ ಏನ್ ನೋಡ್ತೀವಿ ನಾವು, ಆ ರೀಜನ್ ಅಲ್ಲಿ ರಿಪೀಟೆಡ್ ಟೆಕ್ಟಾನಿಕ್ ಆಕ್ಟಿವಿಟಿ ನೋಡ್ತೀವಿ, ರಿಪೀಟೆಡ್ ಅರ್ಥಕ್ವೇಕ್ಗಳನ್ನ ನಾವು ನೋಡ್ತೀವಿ. ಪದೇ ಅರ್ಥಕ್ವೇಕ್ ಆಗೋದ್ರಿಂದ ಏನಾಯ್ತು, ಸರಸ್ವತಿ ನದಿನೂ ಕೂಡ ಒಣಗ್ತು ಅಂತ ನಾವು ಹೇಳ್ಬೋದು. ಹೇಗೆ ಒಣಗ್ತು ಅಂದ್ರೆ, ಆ ಸರಸ್ವತಿ ರಿವರ್ನ ಇವತ್ತು ನಾವು ಘಾಗ್ರಾ ಹಕ್ಕರ್ ರಿವರ್ ಅಂತ ರೆಕಗ್ನೈಸ್ ಮಾಡಬಹುದು. ಈ ಒಂದು ಚಾನಲ್ ಏನಿದೆ ಇದಕ್ಕೆ ಘಾಗ್ರಾ ಹಕ್ಕರ್ ರಿವರ್ ಅಂತ ಕರೀತಾರೆ. ಅದು ಎಫಿಮರಲ್ ರಿವರ್.
ಎಫಿಮರಲ್ ರಿವರ್ ಅಂತ ಹೇಳಿದ್ರೆ ಯಾವಾಗ ಮಾನ್ಸೂನ್ ಮಳೆ ಬೀಳುತ್ತೆ ಅವಾಗ ಮಾತ್ರ ನೀರು ಹರಿಯುತ್ತೆ, ಬಾಕಿ ಟೈಮಲ್ಲಿ ಒಣಗೋಗ್ಬಿಡುತ್ತೆ. ಸೊ ಈ ಘಾಗ್ರಾ ಹಾಕರ್ ರಿವರ್ ಚಾನಲ್ ಏನಿದೆ ಅದನ್ನ ಸರಸ್ವತಿ ರಿವರ್ ಚಾನಲ್ ಅಂತ ಜಿಯಾಲಜಿಸ್ಟ್ಗಳು ರೆಕಗ್ನೈಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸರಸ್ವತಿ ರಿವರ್ಗೆ 2 ಮೇಜರ್ ಫೀಡಿಂಗ್ ಸೋರ್ಸ್ ಇತ್ತು. ಒಂದು ಇವತ್ತೇನು ನಾವು ಸಟ್ಲೆಜ್ ರಿವರ್ ಅಂತ ನೋಡ್ತೀವಿ, ಆ ಸಟ್ಲೆಜ್ ರಿವರ್, ಇನ್ನೊಂದು ಕಡೆಗೆ ಯಮುನಾ ರಿವರ್, ಗಂಗಾದ ಟ್ರಿಬ್ಯೂಟರಿ ಏನಿದೆ ಯಮುನಾ ರಿವರ್, ಎರಡೂ ಕೂಡ ಬಹಳ ದೊಡ್ಡ ದೊಡ್ಡ ನದಿಗಳೇ. ಸೊ 2 ಫೀಡರ್ ರಿವರ್ಸ್ ಇತ್ತು, ಸಟ್ಲೆಜ್ ರಿವರ್ ಮತ್ತೆ ಯಮುನಾ ರಿವರ್. ಎರಡೂ ಕೂಡ ಕನ್ವರ್ಜ್ ಆಗ್ಬಿಟ್ಟು ಏನಾಗ್ತಾ ಇತ್ತು, ಸರಸ್ವತಿ ಆಗ್ತಾ ಇತ್ತು. ಆದ್ರೆ ಪದೇ 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 ಈಗ ನಿಮಗೆ ಜಿಯೋಗ್ರಫಿಗೆ ವಾಪಸ್ ಬಂದ್ರೆ ನಾವು ನಾರ್ತ್ ಇಂಡಿಯನ್ ರಿವರ್ಸ್ಗೆ ಮತ್ತೆ ಸೌತ್ ಇಂಡಿಯನ್ ರಿವರ್ಸ್ಗೆ ಇರುವಂತಹ ಮೇಜರ್ ಡಿಫ್ರೆನ್ಸಸ್ ಅಂತ ಹೇಳಿದ್ರೆ, ಒಂದು ಅದು ಪೆರಿನಿಯಲ್ ರಿವರ್ಸ್ ಅಂತೀವಿ, ಇನ್ನೊಂದು ಕಡೆಗೆ ಎಫಿಮರಲ್ ರಿವರ್ಸ್ ಅಂತೀವಿ. ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಯಾವುದು ನಾರ್ತ್ ಇಂಡಿಯನ್ ರಿವರ್ಸ್ಗೆ ಮತ್ತೆ ಸೌತ್ ಇಂಡಿಯನ್ ರಿವರ್ಸ್ಗೆ? ಸರಿ, ಫೋರ್ಸ್ ಒಂದು. ಆಮೇಲೆ ಅದರ ಚಾನಲ್ ಏನಿದೆ, ಸೌತ್ ಇಂಡಿಯನ್ ರಿವರ್ಸ್ ಚಾನಲ್ ಫಿಕ್ಸ್ಡ್ ಆಗಿದೆ, ನಾರ್ತ್ ಇಂಡಿಯನ್ ರಿವರ್ಸ್ ಚಾನಲ್ ಫಿಕ್ಸ್ಡ್ ಆಗಿಲ್ಲ. ಅದ್ರ ರಿವರ್ ಕೋರ್ಸ್ ಶಿಫ್ಟ್ ಆಗ್ತಾ ಹೋಗೋದನ್ನ ನಾವು ನೋಡ್ತೀವಿ ಅಲ್ವಾ. ಒಂದ್ ಕಡೆ ಇಲ್ಲೆಲ್ಲೋ ನದಿ ಹರಿತಾರೆ, ಇನ್ನೊಂದ್ ಕಡೆ ಇನ್ನೆಲ್ಲ ಹರಿದು ಬಿಡುತ್ತೆ ಸಡನ್ ಆಗೋದು. ಸೊ ರಿಪೀಟೆಡ್ ಟೆಕ್ಟಾನಿಕ್ ಆಕ್ಟಿವಿಟಿ ಆದಾಗ್ಲಿಂದ ಏನಾಯ್ತು, ಈ ಸಟ್ಲೆಜ್ ರಿವರ್ ಏನಾಯ್ತು ಆ ಕಡೆಗೆ ಹೋಗಿ ಸೇರ್ಕೊಳ್ತು, ಇನ್ನೊಂದು ಕಡೆಗೆ ಎಲ್ಲೋಯ್ತದು ಯಮುನಾ ರಿವರ್ ಏನಾಯ್ತು ಗಂಗಾ ಕಡೆಗೆ ತಿರ್ಕೊಂಡ್ಬಿಡ್ತು. ಸೊ ಕನ್ವರ್ಜ್ ಆಗ್ತಿರುವಂತಹ 2 ಫೀಡರ್ ರಿವರ್ಸ್ಗಳೇನಾಯ್ತು ಡೈವರ್ಜ್ ಆಗ್ಬಿಡ್ತು. ಸರಸ್ವತಿಗಿದ್ದಂಥ ಮೇನ್ ಸೋರ್ಸ್ ಯಾವುದೋ ಒಂದು ಸಟ್ಲೆಜ್, ಇನ್ನೊಂದು ಕಡೆಗೆ ಯಮುನಾ, ಎರಡೂ ಕೂಡ ಡೈವರ್ಜ್ ಆಗಿದ್ರಿಂದ ಏನಾಯ್ತು ಸರಸ್ವತಿ ನದಿ ಒಣಗಿ ಹೋಗೋದನ್ನ ನಾವು ನೋಡ್ತೀವಿ, ಡ್ರೈ ಆಗೋದನ್ನ ನಾವು ನೋಡ್ತೀವಿ. ಸೊ ಯಾವಾಗ ಸರಸ್ವತಿ ರಿವರ್ ಡ್ರೈ ಆಗುತ್ತೆ ಅವಾಗ ಏನಾಯ್ತು, ಇಲ್ಲಿ ಹೊಸದಾಗಿ ಒಂದು ಮರುಭೂಮಿ ಹುಟ್ಕೊಳ್ತದನ್ನ ನಾವು, ಒಂದು ಡೆಸರ್ಟ್ ಹುಟ್ಕೊಳ್ತದನ್ನ ನಾವು ಥಾರ್ ಡೆಸರ್ಟ್ ಅಂತ ಕರಿತೀವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಪೀರಿಯಡ್ ನಲ್ಲಿ ಇಟ್ ವಾಸ್ ಅ ಲಶ್ ಗ್ರೀನ್ ಏರಿಯಾ ಅಂತ ಹೇಳ್ಬೋದು ನಾವು ಥಾರ್ ಡೆಸರ್ಟ್ ನ. ಬಿಕಾಸ್ ಆಫ್ ಡ್ರೈಯಿಂಗ್ ಅಪ್ ಆಫ್ ರಿವರ್ ಸರಸ್ವತಿ ಅದೇನಾಯ್ತು ಡೆಸರ್ಟ್ ಆಗಿ ಕನ್ವರ್ಟ್ ಆಗಿರೋದನ್ನ ನಾವು ನೋಡ್ತೀವಿ ಥಾರ್ ಡೆಸರ್ಟ್ ಆಗಿ. ಸೊ ಈ ಒಂದು ರೀಸನ್ ಇಂದ ಏನಾಯ್ತು, ಮೇಜರ್ ವಾಟರ್ ಸೋರ್ಸ್ ಏನಿತ್ತು ಸರಸ್ವತಿ ಅಂತ ಹೇಳಿ, ಆ ಸರಸ್ವತಿ ನದಿ ಒಣಗೋಯ್ತು. ಅದಕ್ಕೋಸ್ಕರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗ್ರಾಜುವಲ್ ಆಗಿ ಡಿಕ್ಲೈನ್ ಆಗ್ತಾ ಹೋಯ್ತು ಅಂತ ನಾವು ಹೇಳ್ಬೋದು. ಇನ್ನೊಂದು ಕಡೆಗೆ ಏನಾಗುತ್ತೆ, ರಿಪೀಟೆಡ್ ಫ್ಲಡ್ಡಿಂಗ್ ಅಂಡ್ ರಿಪೀಟೆಡ್ ಡ್ರಾಟ್ಸ್. ನಾವು ಪಾಕಿಸ್ತಾನದಲ್ಲಿ ನೋಡ್ತೀವಿ, ರೀಸೆಂಟ್ ಆಗಿ ಫ್ಲಡ್ಸ್ ಆಗಿತ್ತು 2 ವರ್ಷದ ಹಿಂದೆ ಪಾಕಿಸ್ತಾನದಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಪಾಕಿಸ್ತಾನ ವಾಸ್ ಅಂಡರ್ ವಾಟರ್. ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ನದಿ ಹೆಂಗೆ ಅಗಲಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ನೀವು ಸ್ಯಾಟಲೈಟ್ ಇಮೇಜ್ ತೆಗೆದು ನೋಡಿದ್ರೆ ಎಲ್ಲ ನೀರೇ ಕಾಣ್ತಾ ಇತ್ತು. ಆ ತರದ್ದು ಫ್ಲಡ್ಸ್ ನ ನೋಡಿದ್ವಿ ನಾವು ರೀಸೆಂಟ್ ಆಗಿ. ಅದೇ ತರದ ರಿಪೀಟೆಡ್ ಫ್ಲಡ್ಡಿಂಗ್ ನೋಡ್ತೀವಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಪೀರಿಯಡ್ ನಲ್ಲಿ. ಒಂದ್ ಕಡೆಗೆ 15-20 ವರ್ಷ ಕಂಟಿನ್ಯೂಸ್ ಆಗಿ ಮಳೆನೇ ಇಲ್ಲ, ಕಂಪ್ಲೀಟ್ ಡ್ರಾಟ್ ನೋಡ್ತೀವಿ. ಸಡನ್ ಆಗಿ ಬಹಳ ಜಾಸ್ತಿ ನೀರು ಬಂದ್ರೆ ಏನಾಗುತ್ತೆ, ಇರೋದೆಲ್ಲ ಕೊಚ್ಕೊಂಡು ಹೋಗೋದನ್ನ ನಾವು ನೋಡ್ತೀವಿ ಅಲ್ವಾ. ಹೌದು ಅಲ್ವಾ? ಯಾವಾಗ್ಲೂ ಮಳೆ ಬೀಳ್ತಾ ಇದ್ರೆ ಅಷ್ಟು ಈಸಿಯಾಗಿ ಸೆಡಿಮೆಂಟ್ಸ್ಗಳು ಕೊಚ್ಕೊಂಡು ಹೋಗೋದಿಲ್ಲ, ಅಷ್ಟು ಜಾಸ್ತಿ ಸೆಡಿಮೆಂಟ್ಸ್ಗಳು ಬರೋದಿಲ್ಲ. ಅದೇ ಫುಲ್ ಬಿಸ್ತಲ್ಲಿ ಕಾದು 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 ಮಣ್ಣೆಲ್ಲ ಲೂಸ್ ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ದೊಡ್ಡ ಫ್ಲಡ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಎಲ್ಲ ಕೊಚ್ಕೊಂಡು ಹೋಗೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ರಿಪೀಟೆಡ್ ಸೈಕಲ್ ಆಫ್ ಡ್ರಾಟ್ ಅಂಡ್ ಫ್ಲಡ್ಸ್ ಏನಾಯ್ತು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಕ್ಲೈನ್ ಆಗೋದಕ್ಕೆ ಇನ್ನೊಂದು ಮೇಜರ್ ರೀಸನ್ ಆಯ್ತು ಅಂತ ನಾವು ಹೇಳ್ಬೋದು. ಅದಕ್ಕೆ ಎವಿಡೆನ್ಸ್ ಏನು ಅಂತ ಹೇಳಿದ್ರೆ, ಈ ಮೊಹೆಂಜೊದಾರೋ ಏನ್ ನೋಡ್ತೀವಿ ನಾವು, ಈ ಮೊಹೆಂಜೊದಾರೋ ಸಿಟಿ ವಾಸ್ ರೀಬಿಲ್ಟ್ ಫಾರ್ 7 times. ಅಂದ್ರೆ 7 layers ಆಫ್ ಸಿಟೀಸ್ ನ ನೋಡ್ತೀವಿ ನಾವು. 2 ತರ ಎಕ್ಸ್ಕವೇಷನ್ ಮಾಡ್ತೀವಿ. ಒಂದು ಹಾರಿಜಾಂಟಲ್ ಎಕ್ಸ್ಕವೇಷನ್, ಲಾರ್ಜ್ ಏರಿಯಾದಲ್ಲಿ ಮಾಡುವಂಥದ್ದು. ಇನ್ನೊಂದು ವರ್ಟಿಕಲ್ ಎಕ್ಸ್ಕವೇಷನ್. ವರ್ಟಿಕಲ್ ಎಕ್ಸ್ಕವೇಷನ್ ಮಾಡಿದಾಗ ಮೊಹೆಂಜೊದಾರೋದಲ್ಲಿ 7 layers ಆಫ್ ಸಿಟೀಸ್ ಇದ್ದಿದ್ದನ್ನ ನಾವು ನೋಡ್ತೀವಿ. ಒಂದ್ ಸಿಟಿ ಮೇಲ್ಗಡೆಗೆ ಇನ್ನೊಂದು ಸಿಟಿ ಮೇಲೆ, ಅಂದ್ರೆ ಮೇಲೆ 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 ಕಟ್ಕೊಳ್ತಾ ಹೋಗಿದ್ದೀನಿ. ಏನಕ್ಕೆ ಸಿಟಿ ಮೇಲೆ ಸಿಟಿ ಕಟ್ಕೊಳ್ತಾರೆ, ಒಂದು ಡೆಸ್ಟ್ರಾಯ್ ಆಗಿರ್ಬೇಕು, ಅದಕ್ಕೋಸ್ಕರ ಅದ್ರ ಮೇಲೆ ಇನ್ನೊಂದು ಸಿಟಿ ಕಟ್ಕೊಂಡಿರ್ತಾರೆ. ನಾನು ಹೇಳ್ತಿರೋದು ಹರಪ್ಪನ್ ಸಿವಿಲೈಸೇಷನ್ ಆಲ್ಮೋಸ್ಟ್ ಇಟ್ ಎಕ್ಸಿಸ್ಟೆಡ್ ಫಾರ್ ಆಲ್ಮೋಸ್ಟ್ 2000 years. 2000 ವರ್ಷದ ಹಿಸ್ಟ್ರಿ ಹೇಳ್ತಿರೋದು, 10-20 ವರ್ಷದ ಹಿಸ್ಟ್ರಿ ಅಲ್ಲ. ಸೊ ಈ ತರ ರಿಪೀಟೆಡ್ ಸೈಕಲ್ಸ್ ಆಫ್ ಡ್ರಾಟ್ಸ್ ಅಂಡ್ ಫ್ಲಡ್ಸ್ ಏನಾಯ್ತು ಹರಪ್ಪನ್ ಸಿವಿಲೈಸೇಷನ್, ಅಂದ್ರೆ ಜನಗಳಿಗೆ ಅನ್ಸರ್ಟನಿಟಿ ಸ್ಟಾರ್ಟ್ ಆಗ್ಬಿಡ್ತು. ಜನಗಳಿಗೆ ಅನ್ಸರ್ಟನಿಟಿ ಸ್ಟಾರ್ಟ್ ಆದಾಗ ಆ ಜಾಗ ಬಿಟ್ಟು ಬೇರೆ ಕಡೆಗೆ ಈಸ್ಟ್ ವರ್ಡ್ ಮೈಗ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ. ಈಸ್ಟ್ ವರ್ಡ್ ಮೈಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈಸ್ಟ್ ವರ್ಡ್ ಮೈಗ್ರೇಷನ್ ಜೊತೆಗೆ ಈ ಐರನ್ ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಜನಗಳಿಗೆ. ಸೊ ದೇ ಕುಡ್ ಈಸಿಲಿ ಕ್ಲಿಯರ್ ದ ಥಿಕ್ ಫಾರೆಸ್ಟ್ ಆಫ್ ದ ಈಸ್ಟರ್ನ್ ಇಂಡಿಯಾ. ಸೊ ಈಸ್ಟರ್ನ್ ಸೈಡ್ ಕ್ಲಿಯರ್ ಮಾಡ್ಕೊಳ್ತಾ ಆ ಕಡೆ ಹೋಗಿದ್ದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಈ ಜಾಗ ಏನಿತ್ತು, ಒರಿಜಿನಲ್ ಹ್ಯಾಬಿಟೇಷನ್ ಸೈಟ್ ಏನಿತ್ತು ಇಂಡಸ್ ವ್ಯಾಲಿದು, ಅದು ಡಿಪಾಪ್ಯುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನಾವು ಎವಿಡೆನ್ಸ್ ಸಿಕ್ಕಿರೋದು, ಆಲ್ಮೋಸ್ಟ್ 7 layers ಆಫ್ ಸಿಟೀಸ್ ಸಿಕ್ಕಿರೋದನ್ನ ನೋಡ್ತೀವಿ. ಅದ್ರ ಜೊತೆಗೆ ಇನ್ನೊಂದೇನಾಯ್ತು, ಒಂದ್ ಕಡೆ ಸರಸ್ವತಿ ರಿವರ್ ಡ್ರೈ ಆಗಿದೆ ಬಿಕಾಸ್ ಆಫ್ ಟೆಕ್ಟಾನಿಕ್ ಆಕ್ಟಿವಿಟಿ. ಇನ್ನೊಂದು ಕಡೆಗೆ ಏನಾಗಿದೆ, ಇನ್ನೊಂದು ಕಡೆಗೆ ರಿಪೀಟೆಡ್ ಡ್ರಾಟ್ಸ್ ಮತ್ತೆ ಫ್ಲಡ್ಸ್ ಬರ್ತಾ ಇದೆ. ಏನಕ್ಕೆ? ಕ್ಲೈಮೇಟ್ ಚೇಂಜ್ ಇಂದ. ಕ್ಲೈಮೇಟ್ ಚೇಂಜ್ ಇಂದ ಏನಾಯ್ತು ಅಂತ ಹೇಳಿದ್ರೆ,
ಕ್ಲೈಮೇಟ್ ಚೇಂಜ್ ಏನಕ್ಕಾಯ್ತು ಅನ್ನೋದಕ್ಕೆ ಸುಮಾರು ಜನ ಹಿಸ್ಟೋರಿಯನ್ ಸುಮಾರು ರೀಸನ್ಸ್ಗಳನ್ನ ಕೊಡ್ತಾರೆ. ಈ ಹರಪ್ಪನ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಕೂಡ ಬರ್ಂಟ್ ಬ್ರಿಕ್ಸ್ ನ ಯೂಸ್ ಮಾಡೋದು. ರೋಡ ಅದಕ್ಕೂ ಬರ್ಂಟ್ ಬ್ರಿಕ್ಸ್, ಮನೆಯನ್ನ ಅದಕ್ಕೂ ಅದೇ, ಸಿಟಾಡಲ್ ಕಟ್ಬೇಕಾ ಅದಕ್ಕೂ ಬರ್ಂಟ್ ಬ್ರಿಕ್ಸ್. ಸೊ ಇಷ್ಟೊಂದು ಬರ್ಂಟ್ ಬ್ರಿಕ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಕಾಡ್ ಕಡ್ದಿರ್ಬೇಡ, ಎಷ್ಟು ಕಾಡ್ನ ಕ್ಲಿಯರ್ ಮಾಡಿ, ಎಷ್ಟು ಫಾರೆಸ್ಟ್ ನ ಕ್ಲಿಯರ್ ಮಾಡಿರ್ಬೇಡ. ಯಾವಾಗ ಡಿಫಾರೆಸ್ಟ್ರೇಷನ್ ಆಗುತ್ತೆ ಅವಾಗ ಏನಾಗುತ್ತೆ, ರೈನ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಯಾವಾಗ ಡಿಫಾರೆಸ್ಟ್ರೇಷನ್ ಆಗುತ್ತೆ, ಮಳೆ ಬೀಳೋದು ಕಡಿಮೆ ಆಗುತ್ತೆ, ಅಥವಾ ಮಳೆ ಬಿದ್ದರೂ ಹೀರ್ಕೊಳ್ಳುವಂತ ಕೇಪಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಸಾಯಿಲ್ದು. ಆಬ್ವಿಯಸ್ ಆಗಿ ಏನಾಗುತ್ತೆ, ಅವಾಗ ಒಂದು ರೈನ್ ಪ್ಯಾಟರ್ನ್ ಚೇಂಜ್ ಆಯ್ತು. ಇನ್ನೊಂದ್ ಕಡೆ ಮಳೆ ಬಿದ್ದಾಗ ಇಂಗೋದಕ್ಕೂ ಕೂಡ ಯಾವುದೇ ಚಾನ್ಸ್ ಇಲ್ಲ ಬಿಕಾಸ್ ಆಫ್ ಡಿಫಾರೆಸ್ಟ್ರೇಷನ್. ಸೊ ಹಾಗಾಗಿ ಆ ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಡೆಸರ್ಟಿಫಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ಜನ ಮೈಗ್ರೇಟ್ ಆಗಿ ಬೇರೆ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ.